ಲಕ್ಷ್ಮಿ, ಇವ್ ನಿನಗೆ ಮೊದಲೇ ಗೊತ್ತಲ್ವಾ? ವಿಶ್ವ ಗೊತ್ತು. ಇವನು ನಮ್ಮ ಜಾನು ಒಟ್ಟಿಗೆ ಓದಿದ್ದು. ನಮ್ಮನೆಗೆ ಎಷ್ಟೋ ಸಲ ಬಂದಿದ್ದಾನೆ. ಅವನು ನಿಮ್ಮ ಅಣ್ಣನ ಮಗ ವಿಶ್ವ. ವಿಶ್ವ ನಮ್ಮ ಅಣ್ಣನ ಮಗನ? ಹೌದಮ್ಮ, ಅವ್ರಿಗೆ ಹೇಗೆ ತಾನಿರೋದು ಮಾವನ ಮನೆ ಅಂತ ಗೊತ್ತಿರ್ಲಿಲ್ವೋ ಹಾಗೆ ವಿಶ್ವನ್ಗೂ ನೀವ್ ಅತ್ತೆ ಅನ್ನೋದು ಗೊತ್ತಿರ್ಲಿಲ್ಲ. ಹೇಗೋ ಮಾಡಿ ಕಂಡಿಡ್ದಿದ್ದಾನೆ. ಅಂದ್ರೆ ಸರ್ ನಮ್ಮ ಮಾವನ, ವಿಶ್ವ ನಮ್ಮ ಮಾವನ ಮಗನ? ಹೌದಮ್ಮ, ಇಷ್ಟು ದಿವಸ ನೀನು ಇದ್ದಿದ್ದು ನಿಮ್ಮ ತಾಯಿ ತವ್ರ ಮನೇಲಿದೆ. ನೀನು ಎಲ್ಲಿಂದಾನೋ ಬಂದು ನಮ್ಮನ್ನೆಲ್ಲ ಒಂದು ಮಾಡಿಬಿಟ್ಟಿ ಅಮ್ಮ. ವಿಶ್ವ, ನಾನೇ ನಿಮ್ಮತ್ತೆ ಅಂತ ನಿನಗೆ ಹೇಗಪ್ಪ ಗೊತ್ತಾಯ್ತು? ಅಮ್ಮಂಗೆ ಡೈರಿ ಬರೆಯೋ ಅಭ್ಯಾಸ ಇತ್ತು ಅತ್ತೆ. ಅದರಲ್ಲಿ ನಿಮ್ಮ ಬಗ್ಗೆ ಎಲ್ಲ ಬರ್ತಿದ್ರು. ಅದನ್ನು ಓದಿದ್ಮೇಲೆ ನಿಮ್ಮ ಬಗ್ಗೆನೂ ನನಗೆ ಗೊತ್ತಾಗಿದ್ದು. ಅಮ್ಮಂಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇತ್ತು ಅತ್ತೆ. ನಿಮ್ಮನ್ನ ಮತ್ತೆ ಅಪ್ಪನ ಒಂದು ಮಾಡಬೇಕು ಅನ್ನೋದು ಅಮ್ಮನ ಆಸೆ ಆಗಿತ್ತು. ಅದನ್ನ ನೆರವೇರಿಸೋದಕ್ಕೆ ಅಂತಾನೆ ನಾನು ನಿಂತಿದ್ದೀನಿ. ವಿಶ್ವ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಮನಸ್ಸು ಮಾಡಿ ಎಂಥ ಒಳ್ಳೆ ಕೆಲಸ ಮಾಡಿದ್ಯಪ್ಪ. ನಿನ್ನಂಥ ಮಗನ್ ಪಡೆಯೋದಕ್ಕೆ ಆ ತಾಯಿ ಎಷ್ಟು ಪುಣ್ಯ ಮಾಡಿದ್ಲು. ನೀನ್ ಮಾಡಿರೋ ಕೆಲಸದ ಬಗ್ಗೆ ಅವ್ರೆಲ್ಲಿದ್ರು ನಿನ್ ಬಗ್ಗೆ ತುಂಬಾ ಹೆಮ್ಮೆ ಪಡ್ತಾರಪ್ಪ. ಹೌದು ಅಳಿ, ಅಂದರೆ ಇವತ್ತು ನಮ್ಮ ಸೊಸೆ ಆತ್ಮಕ್ಕೆ ಶಾಂತಿ ಸಿಕ್ಕಿರುತ್ತೆ. ಅತ್ತೆ, ಯಾವಾಗೆಲ್ಲ ಕಾಲೇಜಲ್ಲಿ ನೀವು ಮಾಡಿದ ಅಡುಗೆ ತೊಗೊಂಡು ಬಂದು ಜಾನು ನನಗೆ ಕೊಡ್ತಿದ್ಲೋ, ಅದನ್ನು ತಿಂದಾಗೆಲ್ಲ ಸೇಮ್ ನಮ್ಮ ಅಮ್ಮ ಮಾಡಿರೋ ಹಾಗೆ ಇರ್ತಿತ್ತು. ಹಾಗೆ ನಮ್ಮ ಅಮ್ಮ ಮಾಡಿದ ಅಡುಗೆನ ಜಾನು ಕೊಟ್ಟಾಗ್ಲೂ ಅವಳು ಹಾಗೆ ಹೇಳ್ತಿದ್ಲು. ಆದರೆ ಅದು ಯಾಕೆ ಅಂತ ನನಗೀಗ ಅರ್ಥ ಆಯಿತು. ಹೌದಪ್ಪ, ನನ್ಗೆ ಅಡುಗೆ ಕಲಿಸಿರೋದಾಗಿರಲಿ, ಜೀವನನ ಹೇಗೆ ನಡೆಸಬೇಕು ಅನ್ನೋದಾಗಲಿ ಎಲ್ಲ ನಮ್ಮ ಅತ್ತಿಗೆನೇ ನಾನು ಕಲಿಸಿದ್ದು. ಇಂಥ ಸಂತೋಷದ ಸಂದರ್ಭದಲ್ಲಿ ನಿಮ್ಮ ಅಮ್ಮನೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು. ಅಲ್ಲ ವಿಶ್ವ, ಜಾನು ನಮ್ಮನೆ ಹುಡುಗಿ ಅಂತ ನಿನಗೆ ಗೊತ್ತಿತ್ತು ತಾನೆ. ಆದರೂ ಅವಳನ್ನ ನಮ್ಮನೆಗೂ ಕರ್ಕೊಂಡು ಬರದೆ ಗಂಡನ ಮನೆಗೂ ಕರ್ಕೊಂಡು ಹೋಗದೆ ಇದೆಯಲ್ಲ, ಯಾಕಪ್ಪ?